ಮನೋಮಯ ಟಿವಿ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮಹೇಶ್. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ನಮ್ಮ ಸುತ್ತಲೂ ನಡೀತಾ ಇರತಕ್ಕಂತಹ ಘಟನಾವಳಿಗಳ ಮೇಲೆ ನಾವು ಒಂದು ಕಣ್ಣು ಹಾಯಿಸಿ ಅವಲೋಕನ ಮಾಡುವಂಥದ್ದು ಮಾತು ಮಂಥನ ಕಾರ್ಯಕ್ರಮದ ಉದ್ದೇಶ. ನಮ್ಮ ಸುತ್ತಮುತ್ತಲೂ ನಡೀತಾ ಇರತಕ್ಕಂಥ ಘಟನಾವಳಿಗಳು ಯಾವ ಕಾರಣಕ್ಕೆ ನಡೆದವು, ಯಾವ ಕಾರಣಕ್ಕೆ ಅದರ ಹಿಂದಿನ ರಾಜಕೀಯ ಸ್ಥಿತ್ಯಂತರಗಳಿಗೆ ಅದು ಹಾದಿ ಮಾಡಿಕೊಡುತ್ತೆ, ಅದರ ಜೊತೆಗೆ ಅದರ ಭಾವನಾತ್ಮಕ ಪರಿಣಾಮಗಳು ಏನಿರ್ತವೆ ಅನ್ನೋದರ ಮೇಲೆ ನಾವು ಕಣ್ಣು ಹಾಯಿಸ್ತಾ ಹೋಗ್ತೀವಿ. ಇದೇ ರೀತಿ ಈ ಬಾರಿ ನಾವು ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದಂತಹ ನೇಹಾ ಹಿರೇಮಠ್ ಮರ್ಡರ್ ಕೇಸನ್ನು ಇವತ್ತಿನ ಈ ಮಾತು ಮಂಥನ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಾತು ಮಂಥನ ಕಾರ್ಯಕ್ರಮದಲ್ಲಿ ನೇಹಾ ಹಿರೇಮಠ್ ಅವರನ್ನೇ ನಾವು ಆ ಮರ್ಡರ್ ಕೇಸನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅದನ್ನು ಕಾರಣ ಅನ್ನೋದಕ್ಕಿಂತಲೂ ನಾವು ಸಕಾರಣ ಅಂತ ಕರೆದ್ರೆ ಸರಿ ಅನಿಸುತ್ತೆ. ಯಾಕಂದರೆ ಇದು ಮೊದಲೇ ಹೇಳಿ ಕೇಳಿ ಲೋಕಸಭಾ ಚುನಾವಣೆ ನಡೀತಾ ಇರತಕ್ಕಂತಹ ಪರ್ವಕಾಲ. ಈ ಚುನಾವಣೆಗೂ ಆ ಹೆಣ್ಣು ಮಗಳ ಮರ್ಡರ್ಗೂ ಇರತಕ್ಕಂಥ ಸಂಬಂಧ ಅಥವಾ ಕಲ್ಪಿಸುತ್ತಾ ಇರತಕ್ಕಂತಹ ಸಂಬಂಧ ಏನು ಅನ್ನೋದನ್ನು ನಾವು ಇವತ್ತು ಈ ಮಾತು ಮಂಥನ ಕಾರ್ಯಕ್ರಮದ ಮೂಲಕ ನೋಡೋಣ. ಮೊದಲನೆಯದಾಗಿ ನೇಹಾ ಹಿರೇಮಠ್ ಈಕೆ 18ನೇ ತಾರೀಕು ಏಪ್ರಿಲ್ ಮೊನ್ನೆ ಸಂಜೆ 5 ಗಂಟೆಗೆ ತನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಆಕೆಯ ಮೇಲೆ ಭಯಾನಕವಾದ, ಅದನ್ನು ನಾವು ತೀರಾ ಹೀನಸ್ ಅಂತ ಕರೀತಕ್ಕಂಥ ರೀತಿಯಲ್ಲಿ ಅಟ್ಯಾಕ್ ಆಗುತ್ತೆ. ಫಯಾಜ್ ಅಂತಕ್ಕಂಥ ಹುಡುಗ ಆಕೆಯನ್ನು ಸುಮಾರು 7 ಬಾರಿ ಇರಿದು ಕೊಲ್ತಾನೆ. ಹೀಗೆ ಕೊಂದ ನಂತರ ನಡೆದಂತಹ ಘಟನಾವಳಿಗಳು, ಆ ಕೊಲೆಗೆ ಕಾರಣ ಏನು, ಆ ಕೊಲೆಯ ನಂತರದ ಯಾವ ಆಯಾಮಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾವಿವತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಘಟನೆಯನ್ನು ಅಂದರೆ ನೇಹಾ ಹಿರೇಮಠ್ ಮರ್ಡರ್ ಮಿಸ್ಟರಿಯನ್ನು ನಾವು ಯಾಕೆ ಮಿಸ್ಟರಿ ಅಂತ ಬಳಸ್ತಾ ಇದ್ದೀವಿ ಅಂದರೆ, ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು CID ತನಿಖೆಗೆ ಆಲ್ರೆಡಿ ಒಳಪಡಿಸಿರೋದರಿಂದ ತನಿಖೆ ಆಗುವವರೆಗೆ ನಾವು ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬಂದ ಹಾಗೆ ಮಾತುಗಳನ್ನು ಬೇಜವಾಬ್ದಾರಿತನದಿಂದ ಆಡೋ ಹಾಗಿಲ್ಲ. ಆ ಜವಾಬ್ದಾರಿಯಿಂದ ನಾನು ಇದನ್ನು ಮಿಸ್ಟರಿ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದೀನಿ. ಮೊದಲನೇದು, ಈ ನೇಹಾ ಹಿರೇಮಠ್ ಮರ್ಡರ್ ಮಿಸ್ಟರಿಯನ್ನು ನಾವು 5 ಆಯಾಮಗಳಲ್ಲಿ ನೋಡಿದ್ರೆ ಇದನ್ನು ನಾವು ನಿಧಾನಕ್ಕೆ ನಿಮಗೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದಷ್ಟು ಅವಲೋಕಿಸಬಹುದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಮೊದಲನೇದಾಗಿ ಈ ನೇಹಾ ಹಿರೇಮಠ್ ಮರ್ಡರ್ ಕೇಸನ್ನು ನಾವು ಭಾವನಾತ್ಮಕ ಆಯಾಮ, ಕಾನೂನಾತ್ಮಕ ಆಯಾಮ, ರಾಜಕೀಯ ಆಯಾಮ ಮತ್ತು ಈ ಒಂದು ಕಾನೂನಾತ್ಮಕ ಆಯಾಮದ ನಂತರ ಸಾರ್ವಕಾಲಿಕವಾದ ಒಂದು ವಾಸ್ತವ ಅಂತಕ್ಕಂಥ ಒಂದು ಇರ್ತದೆ ಯಾವತ್ತೂ, ಆ ಆಯಾಮದಲ್ಲಿ ಕೂಡ ನೋಡಬೇಕಾಗತ್ತೆ. ಇನ್ನು ಮೊದಲನೆಯದಾಗಿ ನಾವು ಭಾವನಾತ್ಮಕವಾದ ಆಯಾಮಕ್ಕೆ ಬಂದಾಗ, ಆ ಹೆಣ್ಣುಮಗಳ ಮರ್ಡರ್ ಆದ ತಕ್ಷಣ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ವಿಚಿತ್ರವಾದ ನೋವಿನ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಯಾವುದೇ ಹೆಣ್ಣುಮಗಳಾದರೂ ಆಕೆ ಆ ಮನೆಯ ಮಗಳು, ಎಲ್ಲರ ಮನಸ್ಸಿನಲ್ಲೂ ಘಾಸಿ ಮಾಡಿದಂತಹ ಪ್ರಕರಣ ಇದು. ಯಾವುದೇ ಮನೆಯ ಹೆಣ್ಣುಮಗಳಿಗೂ ಯಾವುದೇ ಮಕ್ಕಳಿಗೂ ಈ ರೀತಿ ಆಗಬಾರದು ಅನ್ನೋದು ಇದು ಇದ್ದದ್ದೇ. ಆ ಕಾರಣಕ್ಕೆ ನಾನು ಇದನ್ನೊಂದು ಭಾವನಾತ್ಮಕವಾಗಿ ಆಯಾಮದಲ್ಲಿ ನೋಡಿದಾಗ ಈ ಮರ್ಡರ್ ಆಗ್ತಿದ್ದಂತೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆಗಳು ನಡೆದವು. ಬೇರೆ ಬೇರೆ ಸಂಘಟನೆಗಳು ಆ ಹುಡುಗಿಯ ಕುಟುಂಬದ ಪರವಾಗಿ ನಿಂತರು. ಆಮೇಲೆ ಫಯಾಜನ ಸ್ವತಃ ತಾಯಿ ತಂದೆಯೇ ಈ ಪ್ರಕರಣವನ್ನು ಖಂಡಿಸಿ ನಮ್ಮ ಮಗನಿಗೆ ಒಂದು ಕಠಿಣವಾದ ಕಾನೂನು ಕ್ರಮದ ಮೂಲಕನೇ ಅವನಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ, ಈ ಭಾವನಾತ್ಮಕ ಆಯಾಮದಲ್ಲಿಯೂ ಕೂಡ ನಾವು ಸಾಮಾನ್ಯವಾಗಿ ಮನುಷ್ಯ ಭಾವನಾತ್ಮಕತೆಗೆ ಒಳಗಾದಾಗ ಸತ್ಯವನ್ನು ಮರೆಮಾಚಿ ಮಾತನಾಡುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೆ ಇಲ್ಲಿ ಹಾಗಲ್ಲ. ಫಯಾಜನ ತಾಯಿ ತಂದೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತಾರೆ. ಅದನ್ನು ನಾವು ಅವರದ್ದು ಗ್ರೇಟ್ ಪೇರೆಂಟ್ಸ್ ಅಂತಲೇ ನಾವು ಕರಿಬೇಕಾಗತ್ತೆ. ಯಾಕಂದರೆ ಸತ್ಯವನ್ನು ಅವರು ಮರೆಮಾಚಿಲ್ಲ, ನೇರವಾಗಿ ಮಾತನಾಡಿದ್ದಾರೆ. ಇದೆಲ್ಲ ಆದ ನಂತರ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು
ಸಂಘಟನೆಗಳು ಇವರೆಲ್ಲ ಹೋರಾಟಕ್ಕೆ ಇಳಿದರು. ಸ್ಥಳೀಯ ಸಂಘಟನೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ರು, ಇನ್ನೂ ಮಾಡ್ತಾ ಇದ್ದಾರೆ. ಈ ಹೋರಾಟಗಳ ಜೊತೆಗೆ ಮಠಾಧೀಶರು ಕೂಡ ಸೇರ್ಪಡೆ ಆದರು. ಇಲ್ಲ, ಹೆಣ್ಣುಮಗಳ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂದರು. ಯಾಕೆ ಅಂದರೆ ಈ ಪ್ರಕರಣವನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂದರೆ, ಈ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಅಂತ ಏನು ನಾವು ಕರಿತೀವಲ್ಲ, ಮಹಾನಗರ ಪಾಲಿಕೆ, ಅಲ್ಲಿನ ಕಾಂಗ್ರೆಸ್ ಸದಸ್ಯ ನಿರಂಜನ ಹಿರೇಮಠ ಅವರ ಮಗಳು ಈ ನೇಹಾ ಹಿರೇಮಠ ಆಗಿರೋದ್ರಿಂದ, ಅರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರುವಾಗ ಕಾಂಗ್ರೆಸ್ ಕಾರ್ಯಕರ್ತನ ಮಗಳಿಗೆ ರಕ್ಷಣೆ ಇಲ್ವಾ ಅಂತಕ್ಕಂಥ ಒಂದು ಈ ಏನಂತಾರೆ, ಈ ಧಾಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದ ಕಾರಣಕ್ಕೆ, ವಿಚಾರಣೆಗಳು ನಡೆದ ಕಾರಣಕ್ಕೆ, ಯೋಚನೆಗಳು ನಡೆದ ಕಾರಣಕ್ಕೆ ಇದನ್ನು ನಾವು ತೀರಾ ಸೀರಿಯಸ್ ಪ್ರಕರಣ ಅಂತಲೇ ನಾವು ತಗೊಂಡು ಹೋಗುವಂಥ ಪ್ರಸಂಗ ಬಂತು. ಸರಿ, ಆಯಿತು. ಈಗ ಈ ಭಾವನಾತ್ಮಕ ಆಯಾಮವನ್ನಂತೂ ನಾವು ನೋಡಿದ್ದಾಯಿತು. ಭಾವನಾತ್ಮಕ ಆಯಾಮದಲ್ಲಿ ಎಲ್ಲರೂ ಅವರವರ ಪ್ರತಿಯೊಬ್ಬರು ನೇಹಾ ಹಿರೇಮಠ ಸ್ವತಃ ನಮ್ಮ ಮನೆ ಮಗಳೇನೋ ಅನ್ನೋ ರೀತಿಯಲ್ಲಿ ನೋವು ಪಟ್ಟಿದ್ದಿದೆ. ಇಲ್ಲೀಗಲೂ ಕೂಡ ಎಷ್ಟೋ ಜನರ ಮನಸ್ಸಿನಲ್ಲಿ, ಪೇರೆಂಟ್ಸ್ ಮನಸ್ಸಿನಲ್ಲಿ, ನಮ್ಮ ಮಕ್ಕಳನ್ನು ನಾವು ಹೇಗೆ ಕಾಲೇಜುಗಳಿಗೆ ಕಳಿಸೋದು, ಉನ್ನತ ಶಿಕ್ಷಣಕ್ಕೆ ಹೇಗೆ ಅವ್ರನ್ನ ಕಳಿಸ್ಕೊಡೋದು ಇಷ್ಟೊಂದು ಭಯಾನಕವಾದ ಪರಿಸ್ಥಿತಿಯಲ್ಲಿ ಅಂತ ಇದ್ದಾಗ ನಾವು ಈ ಭಾವನಾತ್ಮಕ ಆಯಾಮವನ್ನು ಕೇವಲ ಭಾವನಾತ್ಮಕ ಆಯಾಮದಲ್ಲಿ ಮಾತ್ರ ನೋಡದೆ ಒಂದಷ್ಟು ವಾಸ್ತವದಲ್ಲಿ ಕೂಡ ನೋಡಬೇಕಾಗತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೊಂದು ಪರ್ಸನಲ್ ವಿಷಯ ಆಗಿರೋದರಿಂದ, ವೈಯಕ್ತಿಕವಾದ ಒಂದು ವಿದ್ಯಮಾನ ಆಗಿರೋದರಿಂದ ಮರ್ಡರ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಭಾಳಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ಅರೆ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಮಾತಾಡ್ತಾರೆ ಅಂದರೆ ಹೇಗೆ ಅಂತಂದರು. ಆದರೆ ನಿನ್ನೆ ಅಥವಾ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ತುಂಬ ಮೆಚ್ಚುವಂಥ ಸ್ಟೇಟ್ಮೆಂಟ್. ಅದೇನೆಂದರೆ, ಈ ಪ್ರಕರಣವನ್ನು ನಾವು CID ತನಿಖೆ ಕೊಡ್ತೀವಿ, ಇದರ ಸಲುವಾಗಿಯೇ ಒಂದು ಸ್ಪೆಷಲ್ ಕೋರ್ಟನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಮಾತಿಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ಅಂದರೆ ಒಂದು ರಾಜ್ಯದ ನೇತೃತ್ವವನ್ನು, ಸಾರಥ್ಯವನ್ನು ವಹಿಸಿದಂಥ ವ್ಯಕ್ತಿ ಯಾವತ್ತೂ ಭಾವನಾತ್ಮಕತೆಗೆ ಒಳಗಾಗದೆ, ಭಾವೋದ್ರೇಕಕ್ಕೆ ಒಳಗಾಗದೆ ಆತ ಎಷ್ಟಿದ್ರೂ ವಾಸ್ತವದಲ್ಲಿಯೇ ಕಾನೂನಿನ ಈ ಒಂದು ಪರಿಧಿಯಲ್ಲಿಯೇ ಮಾತಾಡಬೇಕಾಗತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕಾಗತ್ತೆ. ಆ ಮಾತಿಗೆ ಆಮೇಲೆ ಬರ್ತೀನಿ ನಾನು. ಇನ್ನು ಕಾನೂನಾತ್ಮಕ ಆಯಾಮದಲ್ಲಿ ಬಂದಾಗ ಘಟನೆ ನಡೆದು ಹೋಗಿದೆ, ಆ ಹೆಣ್ಣು ಮಗಳ ಮರ್ಡರ್ ಆಗಿ ಹೋಗಿದೆ. ನಂತರ ಇಲ್ಲಿ ಕಾನೂನೇನಾಗುತ್ತೆ, IPC ಸೆಕ್ಷನ್ 302 302 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಅಂತೂ ಬುಕ್ ಆಗಿದೆ. ಅವನ್ನು ಅರೆಸ್ಟ್ ಮಾಡಲಾಗಿದೆ, ಫಯಾಜ್ ಅರೆಸ್ಟ್ ಆದಮೇಲೆ ಇಲ್ಲಿ ಮೆಚ್ಚಬೇಕಾದ ಒಂದು ಇದೇನೆಂದರೆ, ನಮ್ಮ ಅಂಜುಮನೆ ಇಸ್ಲಾಂ ಸಂಘಟನೆ ಏನಿದೆ ಹುಬ್ಬಳ್ಳಿ ಧಾರವಾಡದ್ದು, ಆ ಸಂಘಟನೆಯ ಮುಖಂಡರು ಮುಂದೆ ಬಂದು, ಈ ಆರೋಪಿಗೆ ಯಾರು ನಮ್ಮ ಮುಸ್ಲಿಂ ಅಡ್ವೊಕೇಟ್ಗಳು ಕೂಡ ಅವನ ಪರವಾಗಿ ಮಾತನಾಡಬಾರ್ದು, ಕೇಸ್ ತಗೋಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ನಾವು ಭಾವನಾತ್ಮಕವಾಗಿ ಹೌದು ಪರವಾಗಿಲ್ಲ ಅಂತ ಅನ್ನಬೋದಾದರೂ ಕೂಡ ನಮ್ಮ ಸಂವಿಧಾನದಲ್ಲಿ, ನಮ್ಮ ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ. ತಪ್ಪು ಮಾಡಿದವನಿಗೆ ಅವನಿಗೂ ಕೂಡ ಒಂದು ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತೆ. ಅವನಿಗೂ ಕೂಡ ಅವನು ಸಂವಿಧಾನದ ಅಡಿಯಲ್ಲಿ ಸಹಜವಾದ ಕಾನೂನು ಪ್ರಕ್ರಿಯೆಯನ್ನು, ಕಾನೂನು ಸಲಹೆಯನ್ನು, ಕಾನೂನು ಸಹಾಯವನ್ನು ಪಡಿಬೇಕಾಗತ್ತೆ. ಅದನ್ನು ಕಾನೂನು ಕೂಡ ನೋಡಿಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಕಾನೂನಾತ್ಮಕ ಆಯಾಮದಲ್ಲಿ ಪ್ರಕರಣದ ತನಿಖೆ ನಡೆಯುತ್ತೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತಾರೆ. ಅದರ ಬಗ್ಗೆ ಎರಡು ಮಾತು ಬೇಕಾಗಿಲ್ಲ, 4 ದಿನ ತಡ ಆಗಬಹುದು ಅಷ್ಟೇ. ಇನ್ನು ನಾವು ರಾಜಕೀಯ ಆಯಾಮಕ್ಕೆ ಬಂದಾಗ ಇಲ್ಲಿ ಮೊದಲೇ ಕೇಳಿ ಈಗ ಲೋಕಸಭೆ ಚುನಾವಣೆ ನಡೀತಾ ಇರೋದರಿಂದ ಇದು ಹೇಗಿದೆ ಅಂದರೆ, ಒಂದು ರೀತಿ ಕೊತ ಕುದೀತಾ ಇದೆ. BJPನವರಿಗೆ ಇದೊಂದು ಘಟನೆ ಬೇಕಿತ್ತು ಅನ್ನೋ ರೀತಿಯಲ್ಲೇ ಒಂದಷ್ಟು ಘಟನಾವಳಿಗಳು ನಡೆದವು. ಅವರು ರಸ್ತೆಗಿಳಿದ್ರು, ಹೋರಾಟಗಳು ಮಾಡ್ತಾಯಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಒಂದು ಸರ್ವೆ ಪ್ರಕಾರ ಹೇಗಿದೆ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು BJP ಮಧ್ಯೆ ನೇರ ಜಿದ್ದಿ ಇದೆ. ಈಗಿನ ಲೆಕ್ಕದಲ್ಲಿ ನೋಡಿದ್ರೆ BJPನವ್ರು ಅಂತಿರ್ಬೇಕು, ನಾವು 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ ಅಂತ ಅಂತಿರಬೇಕು. ಕಾಂಗ್ರೆಸ್ನವರು ಇಲ್ಲ, ನಾವು 20 ಗೆಲ್ತೀವಿ ಅಂತ ಅಂತಿರ್ಬೋದು. ಆದರೆ ಇದು ಯಾವುದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ನಿರ್ಧಾರ ಮಾಡುವಂಥದ್ದು ನಮ್ಮ ಪ್ರಜ್ಞಾವಂತ ಮತದಾರ. ಅದರಲ್ಲಿ ಎರಡು ಮಾತಿಲ್ಲ. ಇವತ್ತಲ್ಲ ನಾಳೆ ನಮ್ಮ 26ನೇ ತಾರೀಕು, ಏಪ್ರಿಲ್ 26ಕ್ಕೆ ಮೊದಲನೇದು, ಮೇ 7ನೇ ತಾರೀಕು 2ನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ನಡೆಯೋದರಿಂದ ನಮ್ಮ ಮತದಾರ ಇದರ ಬಗ್ಗೆ ತನ್ನ ತೀರ್ಪನ್ನು ಕೊಡ್ತಾನೆ. ಅದು ನಂತರದ ಮಾತು. ಆದರೆ ಈ ನೇಹಾ ಹಿರೇಮಠ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಲೋಕಸಭಾ ಚುನಾವಣೆಯ ಬಿಸಿಯೊಳಗೆ BJP ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಹೇಗೆ ಬೇಯಿಸ್ಕೊಳ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ಅಂದರೆ ಚುನಾವಣೆ ನಡೆದ ನಂತರ. ಯಾಕಂದರೆ
ಆಕೆ ಒಂದು ಮನೆಯ ಮಗಳು, ನಮ್ಮೆಲ್ಲರ ಮನೆಯ ಮಗಳು ಕೂಡ ಆಗಿರ್ತಾಳೆ. ಆ ರೀತಿ ಚುನಾವಣಾ ಬೇಳೆಯನ್ನು ಬೇಯಿಸ್ಕೊಳ್ಳೋದು ತಪ್ಪು ಅನ್ನೋದು ನಾವು ಎಲ್ಲೇ ಇದ್ದರೂ ಕೂಡ ಪ್ರಜ್ಞಾವಂತರಾಗಿ ಹೇಳಲೇಬೇಕಾಗತ್ತೆ. ಇದರ ಜೊತೆಗೆ ಇಲ್ಲಿ ನಾವು ಒಂದು ನೋಡಬೇಕಾದ ಒಂದು ಅತ್ಯಂತ ಪ್ರಮುಖವಾದ ಮಾತೇನೆಂದರೆ, ಸಾರ್ವಕಾಲಿಕ ವಾಸ್ತವಕ್ಕೆ ಬರೋದಕ್ಕಿಂತ ಮುಂಚೆ ಈ ಪ್ರಜ್ಞಾವಂತಿಕೆ ಆಯಾಮ ಅಂತ ಒಂದಿದೆ. ಅದು ಏನಂದರೆ, BJPಯವರು ಹೋರಾಟ ಮಾಡಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು, ಅಂಜುಮನೆ ಇಸ್ಲಾಂ ಅವರು ಹೋರಾಟ ಮಾಡಿದ್ರು. ಅಂಜುಮನೆ ಇಸ್ಲಾಂ ಅವರು ಇನ್ನೂ ಒಂದು ಪ್ರಜ್ಞಾವಂತಿಕೆಯನ್ನು ಏನಿಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ, ಹುಬ್ಬಳ್ಳಿ ಧಾರವಾಡ ಇಡೀ ಗಂಜ್ ಮಾರ್ಕೆಟನ್ನು ಬಂದ್ ಮಾಡಿ ಆ ಹೆಣ್ಣು ಮಗಳ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳ್ತೀವಿ, ಆ ಕುಟುಂಬದ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಒಂದು ನಿರ್ಧಾರನ ಕೈಗೊಂಡೇನು ಇವತ್ತು ಅವರು ಹೋರಾಟ ಮಾಡಿ ಆ ಕುಟುಂಬಕ್ಕೊಂದು ಸಪೋರ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ಮೆಚ್ಚಬೇಕು. ಅದನ್ನು ಈ ಪ್ರಜ್ಞಾವಂತಿಕೆ ಆಯಾಮದಲ್ಲಿ ನಾವು ನೋಡಿದಾಗ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಯಾವುದೂ ಮಾತು ಬರೋದಿಲ್ಲ. ಇಲ್ಲಿ ಒಂದು ಮರ್ಡರ್ ಆಗಿದೆ, ಆ ಮರ್ಡರ್ಗೆ ಸಂಬಂಧಪಟ್ಟ ತನಿಖೆ ಆಗಬೇಕು, ವಿಚಾರಣೆ ನಡೀತಾ ಇದೆ, ಅದನ್ನು CIDನವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವಂತೂ ಒಪ್ಪಲೇಬೇಕು. ಈ ಪ್ರಜ್ಞಾವಂತಿಕೆ ಆಯಾಮದಲ್ಲಿ ನಾವು ಹೀಗಿದ್ದಾಗ ಸಾರ್ವಕಾಲಿಕವಾದಂಥ ಒಂದು ವಾಸ್ತವ ಅಂತಕ್ಕಂಥ ಒಂದು ಆಯಾಮ ಇರುತ್ತೆ. ಏನಂದರೆ, ಒಂದು ಘಟನೆ ಆಗೋಗಿದೆ, ಘಟನೆ ಮುಗಿದಿದೆ, ಘಟನೆಯ ನಂತರ ಚುನಾವಣೆಯೂ ಇನ್ನೇನು ಸ್ವಲ್ಪ ದಿನದಲ್ಲಿ ಮುಗಿದೋಗುತ್ತೆ. ಚುನಾವಣೆ ಮುಗಿದ ಮೇಲೆ ಕಾನೂನಾತ್ಮಕವಾದ ರೀತಿಯಲ್ಲೇ ಈ ಪ್ರಕರಣವನ್ನು ನಮ್ಮ ತನಿಖಾ ಸಂಸ್ಥೆಗಳು ಯಾವತ್ತೂ ಡೀಲ್ ಮಾಡ್ತಾರೆ. ಅಂದರೆ ಡೀಲ್ ಅನ್ನಂದರೆ ಇದನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ಳೋದಾದರೆ ಅವರು ಬಗೆಹರಿಸ್ತಾರೆ, ಇತ್ಯರ್ಥಪಡಿಸ್ತಾರೆ. ಆಗ ಈ ಯಾವುದೇ ಎಮೋಷ್ನಲ್ ಫ್ಯಾಕ್ಟರ್ಸ್ ಕೆಲಸಕ್ಕೆ ಬರೋದಿಲ್ಲ. ಏನು ಬರುತ್ತೆ ಅಂದರೆ, ಕಾನೂನಿನ ಪ್ರಕಾರ ಏನಾಗಿದೆ, ನಮ್ಮಲ್ಲಿ ಇವತ್ತು ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ನಾವು ಫೋನಲ್ಲಿ ಮಾತಾಡಿದಾಗ, ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದಾಗ, ನಾವು ಫೇಸ್ಬುಕ್ನಲ್ಲಿ ಚರ್ಚೆ ಮಾಡಿದಾಗ ಎಲ್ಲದಕ್ಕೂ ಒಂದು ಡಿಜಿಟಲ್ ಎವಿಡೆನ್ಸ್ ಅಂತ ಇದ್ದೇ ಇರುತ್ತೆ. ಪ್ರಕರಣವನ್ನು ಭೇದಿಸ್ತಕ್ಕಂಥ ಶಕ್ತಿಯನ್ನು ಇವತ್ತಿನ ನಮ್ಮ ತನಿಖಾ ಸಂಸ್ಥೆಗಳಿಗೆ ಕೊಡುವಂಥದ್ದು ಈ ನಮ್ಮ ಡಿಜಿಟಲ್ ಎವಿಡೆನ್ಸ್ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಹಾಗಾಗಿ ಈ ವಾಸ್ತವ ಸತ್ಯವನ್ನು ತಲೆಯಲ್ಲಿಟ್ಕೊಂಡು ಮಾತಾಡೋದಾದರೆ ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತಕ್ಕಂಥ ದಿನ ಬಹಳ ದೂರ ಏನೂ ಇಲ್ಲ. ನಮ್ಮ ತನಿಖಾ ಸಂಸ್ಥೆಗಳು ಅಥವಾ ನಮ್ಮ CID ಮುಟ್ಟಿಸುತ್ತೆ, ಅದರಲ್ಲಿ ಎರಡು ಮಾತಂತೂ ಇಲ್ಲ. ಆದರೆ ಕೊನೆಯದಾಗಿ ಒಂದು ಮಾತನ್ನು ನಾವು ಅತ್ಯಂತ ಕಾಳಜಿಪೂರ್ವಕವಾಗಿ ಏನು ಹೇಳಬೇಕು ಅಂದರೆ, ಆ ಹೆಣ್ಣು ಮಗಳು ನೇಹಾ ಹಿರೇಮಠ್, ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ಆಕೆಯ ಈ ಒಂದು ಏನು ಹೀನಸ್ ಮರ್ಡರ್ ಏನಾಗಿದೆ ಆ ಒಂದು ಘಟನೆಗೆ ಕಾನೂನಾತ್ಮಕವಾದ ನೈಜ ಪರಿಹಾರ ಸಿಗಬೇಕಾದ್ರೆ ಈ ಘಟನೆಯ ಹಿಂದಿನ ತನಿಖೆ ನಿಜವಾದ ಸರಿಯಾದ ಹಾದಿನಲ್ಲಿ ನಡಿಬೇಕು ಅನ್ನೋದನ್ನು ನಾವು ಈ ಮೂಲಕ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ನಮ್ಮ ಈ ಮನೋಮಯ TV ಮೂಲಕ, ಈ ಮಾತು ಮಂಥನದ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು.